ಗುಂಡ್ಲುಪೇಟೆ ತಾಲೂಕಿನ ಗರಗನಹಳ್ಳಿ ಗೇಟ್ ಬಳಿ ಮೇ 26ರಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಬೃಹತ್ ರಸ್ತೆ ತಡೆ ಚಳವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಅಧಿಕಾರಿಗಳು ನಿರಂತರ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಕಂಗಾಲಾಗಿರುವ ಅನ್ನದಾತರು ಹಾಗೂ ಸಾರ್ವಜನಿಕರು ಒಟ್ಟಾಗಿ ಸೇರಿ ಈ ಪ್ರಮುಖ ಪ್ರತಿಭಟನೆಯನ್ನ ಆಯೋಜಿಸಿದ್ದಾರೆ. ಗಾಂಧಿ ಗ್ರಾಮದ ಏತ ನೀರಾವರಿ ಯೋಜನೆಯ ಮೂಲಕ ತಾಲೂಕಿನ ಪ್ರಮುಖ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವನ್ನ ಇಲಾಖೆಯ ಅಧಿಕಾರಿಗಳು ಕಳೆದ 2 ವರ್ಷಗಳಿಂದ ಸಂಪೂರ್ಣವಾಗಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ. ಇನ್ನು ಅಧಿಕಾರಿಗಳ ಈ ಘೋರ ನಿರ್ಲಕ್ಷ್ಯದಿಂದಾಗಿ ಗರಗನಹಳ್ಳಿ ಕೆರೆ, ಮಳವಳ್ಳಿ ಕೆರೆ ಹಾಗೂ ಹಳ್ಳದ ಮಾದಳ್ಳಿ ಕೆರೆಗಳು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇಡೀ ವಲಯದಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿತಾ ಇದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಭೀಕರ ಕೊರತೆ ಉಂಟಾಗ್ತಾ ಇದೆ. ಆದ್ರಿಂದ ತಕ್ಷಣವೇ ಗಾಂಧಿ ಗ್ರಾಮ ಯೋಜನೆ ಮೂಲಕ ಈ 3 ಕೆರೆಗಳಿಗೆ ನೀರು ತುಂಬಿಸಿ ತಮ್ಮ ಒಡಲನ್ನ ತಂಪಾಗಿಸಬೇಕು ಎಂದು ರೈತ ಸಂಘ ಉಗ್ರವಾಗಿ ಒತ್ತಾಯಿಸ್ತಾ ಇದ್ದಾರೆ. ಇದೇ ವೇಳೆ ತಾಲೂಕಿನ ಪ್ರಮುಖ ಹೆದ್ದಾರಿಯಾದ ಊಟಿ ಬೆಂಗಳೂರು ರಾಷ್ಟ್ರೀಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿಯನ್ನ ಅತ್ಯಂತ ಆಮೆಗತಿಯಲ್ಲಿ ಮಾಡ್ತಾ ಇರೋದರ ವಿರುದ್ಧವೂ ಕೂಡ ರೈತರು ಧ್ವನಿ ಎತ್ತಿದ್ದಾರೆ. ಇನ್ನು ರಸ್ತೆ ಕಾಮಗಾರಿ ತಡವಾಗ್ತಾ ಇರೋದ್ರಿಂದ ಪ್ರತಿನಿತ್ಯ ಸಂಚರಿಸೋದು ಸಾವಿರಾರು ಪ್ರಯಾಣಿಕರಿಗೆ, ಅದರಲ್ಲೂ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ತೀವ್ರ ತೊಂದರೆ ಆಗ್ತಾ ಇದ್ದು, ಇನ್ನು ಸಣ್ಣ ಪುಟ್ಟ ಅಪಘಾತಗಳು ನಿರಂತರವಾಗಿ ಸಂಭವಿಸ್ತಾ ಇದೆ. ಇದರ ಜೊತೆಗೆ ರಸ್ತೆ ಕಾಮಗಾರಿಯ ಧೂಳಿನಿಂದಾಗಿ ವಾಹನ ಸವಾರರು ಕಣ್ಣು ಕಾಣದಂತೆ ಪರದಾಡುವಂತಾಗಿದೆ. ಅದರಿಂದ ರಸ್ತೆ ಕಾಮಗಾರಿಯನ್ನ ಅತ್ಯಂತ ವೇಗವಾಗಿ ಮುಗಿಸಬೇಕು ಹಾಗೂ ಧೂಳು ಏಳದಂತೆ ತಡೆಯಲು ರಸ್ತೆ ಬದಿಗೆ ಪ್ರತಿನಿತ್ಯ ನಿಯಮಿತವಾಗಿ ನೀರನ್ನ ಹಾಕಬೇಕು ಎಂದು ಖಡಕ್ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ತಾಲೂಕಿನ ಎಲ್ಲ ರೈತ ಬಂಧುಗಳು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಗರಗನಹಳ್ಳಿ ಗೇಟ್ ಬಳಿ ಭಾಗವಹಿಸಿ ಈ ನ್ಯಾಯಯುತ ಹೋರಾಟವನ್ನ ಯಶಸ್ವಿಗೊಳಿಸಬೇಕಾಗಿ ರೈತರ ಮುಖಂಡರು ಕಳಕಳಿಯ ಮನವಿಯನ್ನ ಮಾಡಿದರು. ದೇಗೂರು ಹೋಬಳಿ ಗರಗನಹಳ್ಳಿ ಗೇಟ್ ಬಳಿ ನಾವು ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಂದು ಸುಮಾರು 5-6 ತಿಂಗಳಿಂದ NH ಬೆಂಗಳೂರು ಮತ್ತು ಊಟಿ ರಸ್ತೆಯನ್ನು ಕೈಗೆತ್ತಿಕೊಂಡಿದ್ದೀವರು ಸುಮಾರು 25 ಕಿಲೋಮೀಟರ್ಗೂ ಹೆಚ್ಚು ಭಾಗದಲ್ಲಿ ರೋಡನ್ನು ಅಗೆದಿದ್ದಾರೆ. ಇದು ಏನಾಗಿದೆ, ಇವರು ಕೇವಲ ಸೀಮಿತ ಜಾಗದಲ್ಲಿ ಆಗಿದ್ದು ಇದನ್ನು ಅಭಿವೃದ್ಧಿಯನ್ನು ಮಾಡಲಿ. ಅದು ಬಿಟ್ಟು ಏನು ನಂಜನಗೂಡಿಂದ ಗುಂಡ್ಲುಪೇಟೆವರೆಗೂ ಒಂದು ಸೈಡ್ ಅಗದ್ಬಿಟ್ಟು ಪ್ರಯಾಣ ಮಾಡೋದು ಹೇಗೆ? ಹಾಗಾಗಿ NH ಅವ್ರಿಗೆ ಅದನ್ನು ತೀವ್ರಗತಿಯಲ್ಲಿ ಬೇಗ ಅದನ್ನು ಮಾಡಬೇಕು. ಹಾಗೆ ನಮ್ಮ ಏನು ಗಾಂಧಿ ಗ್ರಾಮ ಯೋಜನೆ ಏನಿದೆ, ಇದರಿಂದ ಏತ ನೀರಾವರಿ ಏನು ಪಂಪ್ ಇದೆ, ಆ ಒಂದು ಏತ ನೀರಾವರಿ ಮೂಲಕ ಪಂಪ್ ಮಾಡಿ ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಅದು ಬರಗಾಲದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲದೆ ಇರೋದ್ರಿಂದ ಬೇಗ ಆದಷ್ಟು ತ್ವರಿತಗತಿಯಲ್ಲಿ ಕೆಲಸಗಳನ್ನು ಮಾಡಿ ನಮಗೆ ನೀರು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು. ಇಲ್ಲೇ ಹೋದರೆ ನಾವು ಏನು ಚಳುವಳಿ ಹಮ್ಮಿಕೊಂಡಿದ್ದೀವಿ 26/5/26ರಂದು ಏನು ಈ ಚಳುವಳಿ ಇದೆ, ಇದನ್ನು ಅವರು ತುಂಬಿಸ್ತಾ ಇದ್ದ ಪಕ್ಷದಲ್ಲಿ ನಾವು ಚಳುವಳಿಯನ್ನು ಮುಂದುವರಿಸಬೇಕಾಗಿದೆ.